ರಾಜ್ಯಭಾರ ಮಾಡಬೇಕಾದ್ರೆ ಇಲ್ಲೇ ಕುಂತ್ಕೊಂಡು ಆಡಳಿತ ನಡೆಸ್ತಾ ಇದ್ದಿದ್ದು ರಾಜನ ಸಿಂಹಾಸನ ನೋಡಿ ಅಲ್ಲಿದೆ. ದೇವರು ಮೈಸೂರಲ್ಲಿರೋ ಅಂತ ಮೈಸೂರು ಪ್ಯಾಲೇಸ್ ನೋಡಿದೀರಾ? ನಮ್ಮ ಮೈಸೂರು ರಾಜರು ಹೆಂಗ್ ಬದುಕ್ತಾ ಇದ್ರು ಅದೆಲ್ಲ ನೋಡಿದೀರಾ? ಆದ್ರೆ ಈಜಿಪ್ಟ್ ನ ಮಾಡರ್ನ್ ರಾಜರು ಹೆಂಗೆ ಬದುಕ್ತಾ ಇದ್ರು, ಅವರು ಬಳಸ್ತಾ ಇದ್ದಂತ ವಸ್ತುಗಳು ಮತ್ತೆ ಅವರು ಇರ್ತಾ ಇದ್ದಂತ ಪ್ಯಾಲೇಸ್ ಹೆಂಗಿರುತ್ತೆ? ಸೇಮ್ ನಮ್ಮ ಮೈಸೂರು ಪ್ಯಾಲೇಸ್ ತರನೇ ಇರುತ್ತಾ ಅಥವಾ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಾ? ಈಗ ನೋಡೋಣ. ನೀವೀಗ ನೋಡ್ತಾ ಇದ್ದೀರಾ ಪ್ರಿನ್ಸ್ ಮೊಹಮ್ಮದ್ ಅಲಿ ಅವರ ಪ್ಯಾಲೇಸ್ನ ನೋಡಿ. ಇಲ್ಲೇ ಅವರೆಲ್ಲ ಮಾತುಕತೆ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದಂತ ಜಾಗ. ಮತ್ತೆ ಇದೇ ಪ್ಯಾಲೇಸ್ನ ಹಾಲು, ಈಜಿಪ್ಟ್ನ ಮಾಡರ್ನ್ ರಾಜರ ಅರಮನೆಯ ಹಾಲ್ ನೋಡಿ. ಇದು ನೋಡಿ, ಅವರೇ ಪ್ರಿನ್ಸ್ ಮೊಹಮ್ಮದ್ ಅಲಿ. ಮೂಲೆಯಲ್ಲೂ ಟೈಲ್ಸ್ ಅಲ್ಲಿ ಡಿಸೈನ್ ಮಾಡ್ಬಿಟ್ಟು ಮತ್ತೆ ರಾಜರು ಉಳ್ಕೊಳ್ತಾ ಇದ್ದಂತಹ ರೂಮ್ ನೋಡಿ. ಇದು ಎಲ್ಲ ಲೆದರಿಂದ ಮಾಡಿರುವಂತದ್ದು. ನೀವು ನೋಡ್ತಿರೋದೆಲ್ಲ 200-300 ವರ್ಷಗಳ ಹಳೆಯ ವಸ್ತುಗಳಿವೆಲ್ಲ. ಹಳೆ ಕಾಲದ ಪೇಂಟಿಂಗ್ ನೋಡಿ. ಈಜಿಪ್ಟ್ ಅವಾಗಿಂದನೂ ಅಷ್ಟೇ ಹ್ಯಾಂಡಿಕ್ರಾಫ್ಟ್ಗೆ ಸ್ಟ್ಯಾಚ್ಯೂಸ್, ಟೈಲ್ಸ್, ಮಾರ್ಬಲ್ಸ್ ಅಲ್ಲಿ ವಿಭಿನ್ನವಾಗಿ ಅಲಂಕಾರ ಮಾಡಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಅವಾಗಿಂದ. ಆ ಎಲ್ಲ ಕೈ ಚಳಕನ್ನು ನಾವಿಲ್ಲಿ ನೋಡ್ಬೋದು ನೋಡಿ. ಅಲ್ಲಿ ಅವರ ರೂಮ್ ಇದೆ, ಇಲ್ಲಿ ಹಾಲು, ಅಗೇನ್ ಇಲ್ಲಿ ಎಂಟ್ರೆನ್ಸ್. ಮತ್ತೆ ರಾಜ ತನ್ನ ಬಿಡುವಿನ ವೇಳೆಯಲ್ಲಿ ಕಾಲ ಕಳೀತಾ ಇದ್ದಂತ ಜಾಗ ಇದೆ. What's your name? How come from? كده يعني. Okay. India very big palace. India big palace. Oh, clear. Yes, big. Okay. You welcome to India. Inshallah. Yes. ಗುರುವೇ, 120 ವರ್ಷಗಳ ಹಿಂದೆ ಇಲ್ಲಿನ ರಾಜ ಅವರ ಊಟ ಮಾಡ್ತಾ ಇದ್ದಂತ ಡೈನಿಂಗ್ ಟೇಬಲ್. ಇವರೆಲ್ಲ ಗೋಡೆಗಳಿಗೆ ಪೇಂಟ್ ಬಳಿತಾ ಇರ್ಲಿಲ್ಲ, ಬದಲಾಗಿ ಗೋಡೆಗಳಿಗೆಲ್ಲ ಟೈಲ್ಸ್ ಅಲ್ಲಿ ಮಾಡಿರುವಂತ ವಿಭಿನ್ನ ಆರ್ಟ್ ನ ಅಂಟಿಸ್ಬಿಡ್ತಾ ಇದ್ರು. ರಾಜ ಊಟ ಮುಗಿಸ್ಕೊಂಡು ಮೆಟ್ಲು ಎತ್ತಿ 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 ಹಂಗೆ ಮೇಲೆ ಓಡ್ತಾ ಇದ್ರು. ರಾಜ್ಯಭಾರ ಮಾಡಬೇಕಾದ್ರೆ ಇಲ್ಲೇ ಕುಂತ್ಕೊಂಡು ಆಡಳಿತ ನಡೆಸ್ತಾ ಇದ್ದಿದ್ದು ರಾಜನ ಸಿಂಹಾಸನ ನೋಡಿ ಅಲ್ಲಿದೆ. ಅಲ್ಲಿ ರಾಜ ಕುತ್ಕೊಂಡು ಕಮಾಂಡ್ ಮಾಡ್ತಾ ಇದ್ರು, ಇಲ್ಲೆಲ್ಲ ಮಂತ್ರಿಗಳು ಕುಂತಿರೋರೆಲ್ಲ ಆಲಿಸ್ತಾ ಇದ್ರು ಅದೆಲ್ಲ.